ಬಿರು ಬಿಸಿಲಿಗೆ ಈಗ ನದಿ ಮೂಲಗಳು ಬತ್ತುತ್ತಾ ಇದ್ದು ಮತ್ತೊಂದು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರೈತರಂತೂ ಕಂಗಾಲಾಗ್ತಾ ಇದ್ದಾರೆ. ಅವಧಿ ಮುಂಚೆಯೇ ಶಿರಸಿಯ ಶಾಲ್ಮಲಾ ನದಿ ಹರಿವನ್ನ ನಿಲ್ಲಿಸಿದೆ. ನೀರು ಇಂಗಿ ರಸ್ತೆಯಂತಾಗಿರುವಂತಹ ಶಾಲ್ಮಲಾ ನದಿಯನ್ನ ಕಂಡಂತಹ ಜನ ಈಗ ಹೈರಾಣಾಗಿದ್ದಾರೆ. ನದಿ ನೀರು ಬರಡಾಗಿ ಕಳೆ ಕಳ್ಕೊಂಡಿದೆ. ಸಹಸ್ರಲಿಂಗ ಕ್ಷೇತ್ರ 2,000ಕ್ಕೂ ಹೆಚ್ಚು ಹೆಕ್ಟೇರ್ ಬೆಳೆಗಳಿಗೆ ಈಗ ನೀರಿನ ಕೊರತೆ ಶುರುವಾಗಿದೆ. ಅಲ್ಲಿ ಬೆಳೆಗಳಿಗೆ ನೀರಿಲ್ಲ ಮತ್ತು ನದಿ ಮೂಲ ಬತ್ತಿದೆ. ಇದು ಈ ಆರಂಭಿಕ ಹಂತದಲ್ಲೇ ಹೀಗೆ ಅಂದರೆ ಮುಂದಿನ ಪರಿಸ್ಥಿತಿ, ಮಳೆ ಬಾರದಂತಹ ಸ್ಥಿತಿಗತಿಗಳೇನಾದರೂ ಬಂದರೆ ಆಗಿನ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಿದೆ. ಇದರಿಂದಾಗಿ ಜಿಲ್ಲೆಯಲ್ಲಿರುವಂತಹ ನದಿಗಳ ಜಲಮೂಲ ಬತ್ತಿ ಹೋಗಿರುವಂಥದ್ದು. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಶಾಲ್ಮಲಾ ನದಿ ಪ್ರದೇಶದಲ್ಲಿದ್ದೀವಿ. ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಕಲ್ಲುಗಳು ಕಾಣ್ತಾ ಇದ್ದಾವೆ. ನದಿ ಮೂಲ ಇದು, ನದಿ ಹರಿಯುವ ಸ್ಥಳ ಇದು. ನೀವು ನೋಡಿದರೆ ಆಶ್ಚರ್ಯ ಆಗುತ್ತೆ. ನೀರೇ ಇಲ್ಲ, ಬತ್ತಿ ಹೋಗಿರುವಂಥದ್ದನ್ನು ಕಾಣ್ಬೋದಂಥದ್ದು. ಏಕೆಂದರೆ ಈ ಪ್ರದೇಶ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರಾಗಿರುವಂಥದ್ದು. ಈ ಶಾಲ್ಮಲಾ ನದಿಯ ತೀರ ಪ್ರದೇಶವಿರುವಂತಹ ಸಹಸ್ರಲಿಂಗ ಪ್ರದೇಶ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತಂದರೆ ನೀರೇ ಕಾಣ್ತಾ ಇಲ್ಲ, ಫುಲ್ ಕಲ್ಲು ಬಂಡೆಗಳು ಕಾಣ್ತಾ ಇದ್ದಾವೆ. ನೀರಿನ ಹರಿವು ಸಂಪೂರ್ಣವಾಗಿ ನಿಂತು ಹೋಗಿದ್ದಾವೆ. ಇನ್ನು ಕೆಲವು ಕಡೆ ಮಾತ್ರ ನೀರುಗಳು ನಿಂತಿರೋದನ್ನು ಕಾಣ್ಬೋದಾಗಿದೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ನದಿ ಹರಿದು ಹೋಗುವಂಥ ಪ್ರದೇಶದಲ್ಲಿ ಒಂದಿಷ್ಟು ಆಳ ಪ್ರದೇಶ ಇರುತ್ತೆ. ಆ ಆಳ ಪ್ರದೇಶದಲ್ಲಿ ಒಂದಿಷ್ಟು ನೀರು ನಿಂತಿದ್ದಾವೆ. ಆ ನೀರಿನಲ್ಲಿಯೇ ಜನ ಎಂಜಾಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಜನ ಬರೋದೇ ಪ್ರವಾಸೋದ್ಯಮಕ್ಕಾಗಿ ಬರುವಂಥದ್ದು. ಅದರಲ್ಲಿಯೂ ನದಿ ಭಾಗದಲ್ಲಿರ್ಬೋದು, ಕಡಲ ತೀರದಲ್ಲಿ ಎಂಜಾಯನ್ನು ಮಾಡ್ತಾರೆ. ಬಿಸಿಲ ತಾಪ ಹೆಚ್ಚಾಗಿರೋದ್ರಿಂದಾಗಿ ಜನರಿಗೆ ನೀರಿನಲ್ಲಿ ನಿಂತುಬಿಟ್ಟು ಎಂಜಾಯ್ ಮಾಡೋದು ಭಾಳ ಇಷ್ಟ ಆಗುತ್ತದೆ. ಅಂಥದ್ರಲ್ಲಿ ಜನರು ಕೂಡ ನಿತ್ತ ನೀರಿನಲ್ಲಿಯೇ ಎಂಜಾಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ನೀವು ನೋಡ್ಬೋದು, ನೀರಿನ ಹರಿವು ಏನಿದೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಇದು ಕೇವಲ ಶಾಲ್ಮಲಾ ನದಿಯ ತೀರದ ಪ್ರದೇಶದ ಪರಿಸ್ಥಿತಿ ಅಲ್ಲ, ಇತರೆ ಭಾಗದಲ್ಲಿಯೂ ಇದೇ ಪರಿಸ್ಥಿತಿ ಇದ್ದಾವೆ. ಬಹುತೇಕ ಕಾಳಿ ನದಿಯ ಹಾಗೆ ಗಂಗಾವಳಿ ಇತರೆ ಭಾಗದಲ್ಲಿರುವಂತಹ ನದಿ ಮೂಲಗಳು ಈಗ ಬತ್ತಿ ಹೋಗ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಬಹುತೇಕ ನೀರು ಇರುವಂಥದ್ದು, ಆದರೆ ಏಪ್ರಿಲ್ ತಿಂಗಳ ಪ್ರಾರಂಭದಲ್ಲಿಯೇ ನೀರು ಬತ್ತಿ ಹೋಗಿದ್ದಾವೆ. ಈ ಶಾಲ್ಮಲಾ ನದಿಯ ತೀರ ಪ್ರದೇಶದಲ್ಲಿ ಸುಮಾರು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ನಡೀತದೆ. ಇಲ್ಲಿ ಹೆಚ್ಚಾಗಿ ಅಡಿಕೆ ಇದ್ದಾವೆ, ಕಾಳುಮೆಣಸನ್ನು ಬೆಳೀತಾರೆ, ಇತರೆ ಸಾಂಬಾರು ಪದಾರ್ಥಗಳನ್ನು ಬೆಳೆಯುವಂತಹ ಪ್ರದೇಶ ಇದು. ಆದರೆ ಅವರಿಗೆ ಬೇಕಾದಂಥ ನೀರಿನ ಸೋರ್ಸು ಶಾಲ್ಮಲಾ ನದಿಯ ನೀರೇ. ಆದರೆ ಇವರಿಗೆ ಈಗ ನೀರು ಈ ಭಾಗದಲ್ಲಿ ಸಿಗದಂಥ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿಯ ಶಾಲ್ಮಲಾ ನದಿಗೆ ಪಂಪನ್ನು ಹಾಕಿ ತಮ್ಮ ತೋಟಕ್ಕೆ ನೀರನ್ನು ಬಿಟ್ಕೊಡ್ತಾ ಇದ್ದರು. ಆದರೆ ನೀರಿನ ಹರಿವು ಈಗ ಸಂಪೂರ್ಣವಾಗಿ ಇಳಿಕೆ ಆಗಿರೋದ್ರಿಂದಾಗಿ ನೀರೇ ಸಿಗದಂಥ ಪರಿಸ್ಥಿತಿ ಇದೆ. ರೈತರಿಗೂ ಕೂಡ ಸಂಕಷ್ಟ ಆಗಿದೆ, ಜೊತೆಗೆ ಪ್ರವಾಸೋದ್ಯಮಕ್ಕೂ ಒಂದು ಹೊಡೆತ ಬಿದ್ದಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನದಿಗಳ ಒಂದು ಜಲಮೂಲ ಸಂಪೂರ್ಣವಾಗಿ ಇಳಿಕೆ ಆಗ್ತಾ ಇದ್ದಾವೆ. ಭಾಳಷ್ಟು ಭಾಗದಲ್ಲಿ ಇದೇ ಪರಿಸ್ಥಿತಿ ಇರುವಂಥದ್ದು. ಹೀಗಾಗಿ ಪ್ರವಾಸೋದ್ಯಮದ ಜೊತೆಗೆ ರೈತರಿಗೆ ಬೆಳೆದ ಬೆಳೆಗೆ ನೀರನ್ನು ಬಿಟ್ಟುಕೊಳ್ಳಲಿಕ್ಕೂ ಕೂಡ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.